ನಿಮ್ಮ ತಾಯಿಯ ಬಾಂಡಿಂಗ್ ನೋಡ್ಬಿಟ್ಟು ನನಗೂ ನಮ್ಮಮ್ಮ ಮೂತಿ ತಿವಿದಿದ್ದು ಇದೆ. ನೋಡ್ಕೊಳ್ಳೋ ವಿನೋದ್ ರಾಜ್ಕುಮಾರ್ ನೋಡಿ ಹಿಂಗೆ ಅವ್ರ ಅಮ್ಮನ ನೋಡ್ಕೊಳ್ತಾರೆ. ಸಮಾಜ ಒಂದ್ ಕಡೆ ಮಾತಾಡೋ ಮಾತು, ಅದಕ್ಕೆ ಸರಿಯಾಗಿ ಮನೆಯಲ್ಲಿ ನೀನು ಹಾಗೆ ನಡ್ಕೋಬಾರ್ದು, ಹೀಗೆ ನಡ್ಕೋಬಾರ್ದು ಅಂತ ಹೇಳಿದಾಗ ಅದೇ ಅಪ್ಪ ಅಮ್ಮಗೆ ನೀನ್ ಸಾಚಾನ ಅಂತ ಕೇಳಿದಾಗ ಆ ಹೃದಯ ಎಷ್ಟು ನೋವಾಗಿರುತ್ತೆ. ನಿಮಗೆ ಆಗಾಗ ಪವರ್ ಕಟ್ ಆಗುತ್ತಲ್ಲ, ನೀವು ಪರ್ ಅವರ್ ಇಷ್ಟು ಅಂತ ಹೋಗುತ್ತೆ ಲೀಟ್ರ್. ಸೊ ಇಷ್ಟು ಲೀಟ್ರ್ಗಳು ಬೇಕು ಅಂತಂದ್ರೆ ಅಷ್ಟೊತ್ತು ಕರೆಂಟ್ ಇರಬೇಕಲ್ಲಿ. ಕರೆಂಟ್ ಇಲ್ಲ ಅಂದ್ರೆ ಜನರೇಟರ್ ಹಾಕ್ಬೇಕು, ಇಲ್ಲಾಂದ್ರೆ ಸೋಲಾರ್ ಹಾಕ್ಬೇಕು. ನೀರು ಇಷ್ಟು kg ಪ್ರೆಷರ್ಗಿದ್ರೇನೆ ಅಷ್ಟು ಲೀಟ್ರ್ ಬರೋದು ಅನ್ನುವಂಥದ್ದು ಲೆಕ್ಕ. ಆರಾಮ್ ಮಾಡ್ಕೊಳ್ಳಿ, ಸೆನ್ಸ್ ಇದೆಲ್ಲ. 600ರಿಂದ 625 ರೂಪಾಯಿ ಇದೆ 1 ಲಕ್ಷಕ್ಕೆ. ಸರಿಯಾಗಿ ಯೋಚನೆ ಮಾಡ್ರಿ ಪ್ಲೀಸ್. ಯೂತ್ ಪ್ಲೀಸ್ ನೋ ವಾಟ್ ಇಸ್ ದ ಫ್ಯಾಕ್ಟ್ ಅಂಡ್ ಡೋಂಟ್ ಬ್ಲೇಮ್ ದ ಗವರ್ಮೆಂಟ್. ಅಪಾರಂತ ಹೊಡಿವೆ ಅದಾಗ್ತಾ ಇಲ್ಲ, ಅದಕ್ಕೆ ಕೋಪ ಎಷ್ಟು ಬೇವತ್ತು ಸುರಿದು ಬಿಟ್ಟಿದ್ದೇನೋ ನನ್ನ ಬೆವ್ರ ನೀರಿಗೆ ಭೂಮಿ ಮೇಲೆ. ಉದ್ಧಾರ ಆಗೋಕ್ಕೆ 1-2 ಎಕರೆ, ಹಾಳಾಗ 100 ಎಕರೆ. ನೀವೇ ರಾಜರಾಗಿರ್ತೀರ. ಈ ಸ್ಟ್ರಕ್ಚರ್ ಬಗ್ಗೆ, ಈ ಪೇಂಟ್ಗಳ ಬಗ್ಗೆ ಒಂದು ಮಾತು ಹೇಳೋದಾದ್ರೆ, ಸ್ಟ್ರಕ್ಚರ್ ಬಗ್ಗೆ ಹುಡುಗನಿಗೆ ಸೇರುತ್ತೆ ಆ ಯಶಸ್ಸು ಪಾಪ. ಆಮೇಲೆ ಈ ಪಿಲ್ಲರ್ಸ್ ಇದೆಯಲ್ಲ, ಒಂದೊಂದು ಮಹಾಬಲಿಪುರಂ ಇಂದ ಸ್ಪೆಷಲ್ ಆಗಿ ತರಿಸಿದ್ವಿ ಆ ಕಲಾವಿದರನ್ನ. ಅದರಲ್ಲಿ ಬಂಡೆ ತೆಗೆದ್ರು ಕೂಡ ಅಲ್ಲಿಂದ ಕೆತ್ತನೆ ಮಾಡೋರನ್ನ ಕರೆಸಿ, ಆ ಕಲ್ಲು ಅಂಗಡಿ ಇನ್ನಂತಕ್ಕಂಥ ವ್ಯಕ್ತಿಗಳಿಗೆ ನಮ್ಮ ಹನುಮಂತರಾಜ್ ಅವರು ಹೇಳಿ, ಪಾಪ ಅಯ್ಯಪ್ಪನು ತುಂಬ ಸಿನ್ಸಿಯರ್ ಆಗಿ ನಾನು ಚೆನ್ನಾಗಿ ಮಾಡ್ಕೊಡ್ತೀನಿ ಹೇಳಿದ್ರು. ಬಟ್ ಕಡಿಮೆಲೇ ಮಾಡಿದ್ರು ಕೂಡ ಪಾಪ ಅವ್ರಿಗೂ ಅದು ಕಾಸ್ಟ್ಲಿನೇ, ನಮಗೂ ಕಾಸ್ಟ್ಲಿನೇ. ಆದರೂ ಕೂಡ ನಾವು ಯೋಚನೆ ಮಾಡಲಿಲ್ಲ. ಇದು ಅಮ್ಮವ್ರಿಗೆ ನಾವು ಮಾಡ್ತಾ ಇರೋದು. ದೇವಸ್ಥಾನ ಅಂದರೆ ಅದು ಹೇಗಿರಬೇಕು, ನಿಮಗೆ ಪುರಾತನದ ಒಂದು 50-100 ವರ್ಷದ ಹಿಂದಿನ ಒಂದು ಕೆತ್ತನೆ ಅಲ್ಲಿ ಮಾಡಿರೋದು. ಹೌದು ಹೌದು, ಅದು ಹಾಗೆ ಇರಬೇಕು. ಪಿಲ್ಲರ್ಗಳು ಹಾಗೆ ಕಾಣಿಸ್ತಾವಲ್ಲ ದೇವಸ್ಥಾನಗಳಲ್ಲಿ ಹೇಗಿರ್ತವೆ ಹಾಗೇ ಇದಾವೆ ಪಿಲ್ಲರ್ಗಳು. ಇದನ್ನ ಅದೇ ಭಾವನೆಯಲ್ಲೇ ಮಾಡಿದ್ದು. ಜನ ಒಳಗಡೆ ಬಂದಾಗಲೂ ಕೂಡ ಅವ್ರ ಮನೋಭಾವನೆ ಮೌನಕ್ಕೆ ಶರಣಾಗಬೇಕು. ಆಗ ಅವ್ರ ಭಾವನೆ ಇದೆ ನೋಡಬ್ಬ. ಆ ಕಾಲದ್ದು ಗಂಗೆ ಗೌರಿ ಡ್ಯಾನ್ಸ್ ಮಾಸ್ಟರ್ ಕೃಷ್ಣಕುಮಾರ್ ಅವರು, ಅಮ್ಮವ್ರು ಈ ಕಡೆ ಇದ್ದಾರೆ, ಭಾರತೀಯ ಅಮ್ಮವ್ರು ಆ ಕಡೆ ಇದ್ದಾರೆ. ಇದೆಲ್ಲ ನೆನೆಸ್ಕೋತಾ ಇದ್ದಾಗ ನಮ್ಗೇನು ಅನ್ನಿಸ್ತದೆ ಅಂದರೆ ಆ ಯುಗಕ್ಕೆ ನಾವು ಹೋದಾಗ ಆಗುತ್ತೆ. ಹೌದು, ನನಗೇನಾಗುತ್ತೆ ನನ್ನ ಮನಸ್ಸಲ್ಲಿ ಅಂದರೆ, ನನ್ನ ಮನೆಯಲ್ಲಿ ಇಷ್ಟೇ ಚಿಕ್ಕ ಹುಡುಗ, ಆ ಕಾಲಕ್ಕೆ ಸಣ್ಣ ಮನೆ, ಅಂದರೆ ಶೂಟಿಂಗ್ ಮುಗಿಸ್ಕೊಂಬರೋರು, ಅಮ್ಮ ಏನಾದರೂ ತರೋರು ಅಂತ ಇದ್ರ ನೋಡ್ಕೊಂಡು ಹೊಟ್ಟೆ ತುಂಬ ಊಟ ತರೋರು. ಚಿತ್ರರಂಗ ನಾವು ಏನು ಮರೆಯೋಕ್ಕಾಗಲ್ಲ ಅಂದರೆ ಅದರಿಂದ ತಿಂದು ಬಂದಿದ್ದೀವಿ ಅನ್ನುವಂಥ ನಾವು ಎಂದೂ ನಾವು ಮರೆಯೋಕ್ಕಾಗಲ್ಲ ಚಿತ್ರರಂಗನ. ಹಾಗಾಗಿ ಅದು ಇನ್ನೊಂದು ಈ ಸ್ಟ್ರಕ್ಚರ್ ಬಗ್ಗೆ ನೀವೇನು ಹೇಳ್ತಾ ಇದ್ರು, ಇದೆಲ್ಲ ಅದರ ಕಾನ್ಸೆಪ್ಟೇನೆ. ಒಂದೊಂದು ಹೆಜ್ಜೆನಲ್ಲೂ ಜನ ಇದನ್ನು ನೋಡ್ತಾ 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 1 ಸುತ್ತು, 2ನೇ ಸುತ್ತು, 3ನೇ ಸುತ್ತು ನೋಡ್ಕೊಂಡು ಅಮ್ಮವ್ರ ದರ್ಶನ ಮಾಡ್ಕೊಂಡು ಸುಮ್ಮನೆ ಹಾಗೆ ಇಷ್ಟು ದೂರಕ್ಕೆ ಬಂದು ಯಾಕೆ ಹೋಗ್ಬೇಕು, ಒಂದು ಸಣ್ಣ ಪ್ರಸಾದ ಸ್ವೀಕರಿಸಲಿ. ಹೌದು, ಇದನ್ನೇ ನಾನು ನಿಮ್ಗೆ ಹೇಳಿದ್ದು. 1 ಲೋಟ ಅಕ್ಕಿಗೆ 1 ಲೋಟ ನೀರು ಅಥವಾ 2 ಲೋಟ ನೀರು, ಕರೆಕ್ಟ್ 2 ಲೋಟ ನೀರು ಅಥವಾ 2.5 ಮಾಡಿದ್ರೆ ಸಾಫ್ಟ್ ಆಗುತ್ತೆ ಅದು. ಹೇಗೆ ಬೇಕಾದ್ರೆ ನಾವು ಅದನ್ನು ಪೊಂಗಲ್ಲಾಗಿ ಬಳಸ್ಕೋಬೋದು, ಟೊಮೆಟೊ ಬಾತಾಗಿ ಬಳಸ್ಕೋಬೋದು. ಏನೋ ಒಂದು ಬಂದು ಹೋದವ್ರಿಗೆ ಏನಾದರೂ ಒಂದು ತಿಂದ್ಕೊಂಡು ಹೋಗ್ಲಿ, ಪ್ರಸಾದ ಥರ ಸ್ವೀಕರಿಸ್ಕೊಂಡು ಹೋಗಿ ನಿತ್ಯ ಇರಬೇಕು ಅಂತ ಯೋಚನೆ ಮಾಡಿದೆ. ಭಗವಂತ ದೇವರ ಆಶೀರ್ವಾದ ಅಮ್ಮವ್ರನ್ನ ನಡೆಸ್ತಾ ಇದ್ದಾರೆ. ಹೌದು, ಅದೇ ನಾನು ಪ್ರತಿ ಸಲ ಅದನ್ನೇ ಹೇಳೋದು. ನೀವು ಯಾವುದೂ ನಡೆಸ್ತಿಲ್ಲ, ಅವ್ರು ನಡೆಸ್ಕೊಳ್ತಿದ್ದಾರೆ. ಅದೇ ಸತ್ಯ. ಅವ್ರಿಗೆ ಏನು ಬೇಕೋ ಅವ್ರು ತಗೊಳ್ತಿದ್ದಾರೆ ಅನ್ನೋದು ನನ್ನ ಭಾವನೆ. ನಡೆಸ್ತಾರೆ. ಭವಿಷ್ಯದಲ್ಲೂ ನಾನು ಏನಾದರೂ ಮಾಡ್ತೀನಿ ಅಂತ ನಾನು ಅಂದ್ಕೊಂಡ್ರು ಕೂಡ ಅದು ನಾನೇ ಅಲ್ಲ, ತಾಯಿಯವ್ರು ನನ್ನ ಕೈಲಿ ಮಾಡಿಸ್ತಾ ಇದ್ದಾರೆ ಅಂತ ನಾನು ನಂಬ್ತಾ ಇದ್ದೀನಿ ಅಷ್ಟೇ. ಅದು ಸತ್ಯ. ನೀವು ಹೇಳಿ ದೊಡ್ಡ ಮಾತು ಹೇಳಿದ್ರಿ. ಇನ್ನೊಂದು, ಇವತ್ತಿನ ಯುವಕರು ಒಂದು 20,000 25,000ವರೆಗೂ ದುಡಿತಾರೆ. ಅದನ್ನ ಹೇಗೆ ಸೇವಿಂಗ್ಸ್ ಮಾಡ್ಕೋಬೇಕು, ಎಷ್ಟು ಇನ್ವೆಸ್ಟ್ ಮಾಡಬೇಕು, ಎಲ್ಲಿ, ಆ ಥರ ಸಜೆಷನ್ ಕೊಡೋದಾದ್ರೆ ಏನು ಕೊಡ್ಬೋದು? ಸಜೆಷನ್ ಕೊಡೋ ಹಾಗಿದ್ರೆ ಒಂದೇ ಒಂದು 10 ಜನ ಬ್ಯಾಂಕಿಗೆ ಹೋಗ್ಬಿಟ್ಟು ಮ್ಯೂಚುವಲ್ ಫಂಡ್ ಕೌಂಟರ್ ಇದೆಯಾ ಅಂತ ನೋಡ್ಬಿಟ್ಟು ಅವ್ರ ಹತ್ರ ಅಡ್ವೈಸ್ ತಗೊಳ್ಳಿ. ಒಂದು ಪ್ರೈವೇಟ್ ಮ್ಯೂಚುವಲ್ ಫಂಡ್ಸ್ ಇದೆ, ಇನ್ನೂ ಒಂದು ಗೌರ್ಮೆಂಟ್ ಮ್ಯೂಚುವಲ್ ಫಂಡ್ಸ್ ಅಂತ ಇದೆ. ಯಾವ್ಯಾವುದು ಗೌರ್ಮೆಂಟ್? ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ, LIC ಮ್ಯೂಚುವಲ್ ಫಂಡ್ಸು, SBI ಮ್ಯೂಚುವಲ್ ಫಂಡ್ಸ್. ಇದು 3 ಇದು ಗೌರ್ಮೆಂಟ್ ಸೆಟಪ್, ಒಂದು ದೊಡ್ಡ ಯೂನಿಟ್ ಇದು. ಈಗ ಇದರಲ್ಲಿ ಬ್ಯಾಂಕಲ್ಲಿ ಏನಾಗುತ್ತೆ ಅಂದರೆ, ನಾನು ಲಕ್ಷದ ಲೆಕ್ಕಾಚಾರದಲ್ಲಿದ್ದರೆ ಡೈರೆಕ್ಟಾಗಿ ಬರ್ತಾ ಇದ್ದೀನಿ. ಪರ್ ಆ್ಯನಮ್ ಅಂತಂತೇಳಿ ನಿಮ್ಗೆ ಅರ್ಥ ಆಗಲ್ಲ ಅದು. ಜನರಲ್ ಆಗಿ 1 ಲಕ್ಷಕ್ಕೆ ಇವತ್ತಿನ ಪರಿಸ್ಥಿತಿನಲ್ಲಿ 1 ವರ್ಷ ಅಥವಾ 1 ವರ್ಷ 2 ತಿಂಗಳಿಗೆ ನನ್ನ ವಯಸ್ಸಿನವ್ರಿಗೆ ಅಥವಾ ನಿಮ್ಮ ವಯಸ್ಸಿನವ್ರು, ಪ್ರಾರಂಭಿಕ ವಯಸ್ಸಿನವ್ರಿಗೆಲ್ಲ 600ರಿಂದ 625 ರೂಪಾಯಿ ಇದೆ 1 ಲಕ್ಷಕ್ಕೆ. ಸರಿಯಾಗಿ ಯೋಚನೆ ಮಾಡಿರಿ ಪ್ಲೀಸ್. ಯೂತ್ಸ್ ಪ್ಲೀಸ್ ನೋ ವಾಟ್ ಇಸ್ ದ ಫ್ಯಾಕ್ಟ್ ಆ್ಯಂಡ್ ಡೋಂಟ್ ಬ್ಲೇಮ್ ದ ಗೌರ್ಮೆಂಟ್. ಪ್ಲಸ್ ಆ ಬಡ್ಡಿ ನಿಮಗೆ ಬಂದರೆ 10% TDS ಆಗುತ್ತೆ. ಅವಾಗ 540 ರೂಪಾಯಿ ಬರುತ್ತೆ. ಎಲ್ಲೋ ವ್ಯಯ ಮಾಡೋ ಬದಲು ಇದು ಯಾವಾಗ ಅಪ್ಲಿಕಬಲ್ ಆಗುತ್ತೆ ಅಂದರೆ 5 ಲಕ್ಷ ನಿಮ್ಮ ಇನ್ಕಮ್ ದಾಟಿದಾಗ.
ಬಟ್ 5 ಲಕ್ಷದಲ್ಲಿ ಒಳಗಡೆ ಇರುವಂಥ ನಿಮ್ಮ ಇನ್ಕಮ್ಗೆ ಕೂಡ 5 ಲಕ್ಷದ ಒಳಗಡೆ ಇರುವಂಥ ನಿಮ್ಮ ಇನ್ಕಮ್ಗೆ ಕೂಡ TDS ಆಗುತ್ತೆ, ತಲೆಲಿಟ್ಕೊಳ್ರಿ. ಬರೋ ಬಡ್ಡಿ ಇಷ್ಟೇ, 10% TDS ಆಗುತ್ತೆ. 10,000 ರೂಪಾಯಿ ಬಡ್ಡಿ ಬಂದರೆ ಇಂಟು 10% ಹಾಕ್ರಿ, 1,000 ಕಟ್ಟು 9,000 ಕೈಗೆ ಬರುತ್ತೆ. ಮೈಂಡಲ್ಲಿ ಇಟ್ಕೊಳ್ರಿ. ಪ್ರೈವೇಟಲ್ಲಿ ಹೋಗ್ಬಿಟ್ಟು 100ಕ್ಕೆ 10 ರೂಪಾಯಿ ಬರ್ತದೆ ಕೊಡೆಯ ಇಲ್ಲಿ ಅಂತ ಹೇಳಿದ್ರೆ ಅದು ನಾವು ಅದೇ ಸಿನಿಮಾದಲ್ಲಿ ತೋರಿಸ್ತಾರಲ್ಲ ಈ ಬಡ್ಡಿ ಕೊಡಲ್ಲ ಅನ್ನಂತ ಕೇಳಿದಂಗೆ ಆ ಥರ ಹೋಗ್ಬಿಡುತ್ತೆ ಅದು. ನೀವು ದುಡಿಯುವಂಥ ಸಮಯದಲ್ಲಿ ನೀವು ಕೂಡ ಒಂದು ಎಲ್ಲಾನ ಇನ್ವೆಸ್ಟ್ ಮಾಡಬೇಕು ಅನ್ನೋ ಥರ ಇದ್ದಾಗ ಅಮ್ಮ ಸಜೆಷನ್ ಏನು ಕೊಡ್ತಿದ್ರಣ್ಣ ವ್ಯವಹಾರದಲ್ಲಿ? ಅವ್ರು ಅದಕ್ಕೆ ನಮ್ಮ ಆಡಿಟರ್ಸ್ ಇದ್ದಾರೆ. ಒಂದು ಶಾನ್ ಬೋಗ್ ಅಂತ ಇದ್ದಾರೆ, ಇನ್ನೊಬ್ರು ಅಕೌಂಟೆಂಟ್ ಅವರು ಕಮ್ ಆಡಿಟರ್ ಅವರು SN ಕೊಲ್ಲೂರು ಅಂತಿದ್ದಾರೆ. ಫೈನಾನ್ಷಿಯಲ್ ಅಡ್ವೈಸ್ಗೆ ನಮಗೆ ಮಿಸ್ಟರ್ ರವೀಂದ್ರನ್ ಅಂತಿದ್ದಾರೆ. ಅಮ್ಮ ಅವರು ಅವ್ರಿಗೆ ಹೇಳಿದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ. ಅಣ್ಣ ಇದು ಯಾವ ಟೈಮಲ್ಲಿ ತೊಗೊಂಡಿದ್ದಣ್ಣ ಈ ತೋಟನ ಅಣ್ಣ? ಇದು ಆಯ್ತಪ್ಪ, ಇದು ಏನೋ ಒಂದು 97ನೇ ಇಸ್ವಿನ 96-97ನೇ ಇಸ್ವಿನ 96 ಎಷ್ಟಿತ್ತು ಅವಾಗ ಒಂದು ಎಕರೆ ಆ ಟೈಮಲ್ಲಿ? ಈ ಕಡೆ 35-40,000 ತಗೊಂಡ್ವಿ. 35-40,000. ಇದು ಎಷ್ಟು ಗಿಡ ಮರಗಳನ್ನು ನೆಟ್ಟಿದಾರಣ್ಣ? ಯಾವ್ಯಾವ ರೀತಿ? ಈಗ ಲೆಕ್ಕ ಹಾಕಕ್ಕಾಗದಿರೋ ಅಷ್ಟು ನಟ್ಬಿಟ್ವಿ. ನಡುವಾಗ ಜೋಶಲ್ಲಿ ಏನೂ ಗೊತ್ತಾಗ್ಲಿಲ್ಲ. ಈಗ ಲೆಕ್ಕ ಹಾಕಿದಾಗ ನಮಗೆ ಈಗ ಅದಕ್ಕೆ ನೀರು ಹಾಯಿಸಿದಾಗ ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದೇ ಸರಿ ಬಿಡಬೇಡ. ಅದು ನಮ್ಮ ಪಾಠ. ಅದು ಒಂದೇ ಸರಿ ನೀರು ಬರ್ರಂತ ಬಿಟ್ಬಿಟ್ರೆ ಏನಾಗುತ್ತೆ, ಎರೋಷನ್ ಆಗುತ್ತೆ. ಎರೋಷನ್ ಆಗಿ ಮೋಲ್ಡ್ ಆಗ್ದಂಗೆ ಆಗ್ಬಿಡುತ್ತೆ ಭೂಮಿ. ಮೋಲ್ಡ್ ಆಗ್ದಂಗೆ ತಿರುಗಿ ಬಿಡಬೇಕಾಗುತ್ತೆ ನೀರು. ಸೊ ಬಿಡುವಂಥದ್ದು ಸ್ಲೋ ಆಗಿ ಬಿಡ್ರಿ. ಕರೆಕ್ಟ್. ಸ್ಲೋ ಆಗಿ ಬಿಟ್ಟಾಗ ಭೂಮಿ ಕುಡ್ಕೊಂಡು ಹೋಗುತ್ತೆ. ಮೊದಲು ನಾನು ಪಾಪ ಟೆಕ್ನಾಲಜಿನ ನಾನೇನು ರಿವರ್ಸ್ ಮಾಡಿ ಏನೋ ಹೇಳಬೇಕು ಅಂತಂತಿಲ್ಲ. ಏನಾಗಿದೆ, ಡ್ರಿಪ್ ಇರಿಗೇಷನ್ ಬಂದು ಮರಳು ಮಿಶ್ರಿತ ಭೂಮಿ. ಈಗ ಒಂದು ಬಟ್ಟೆ, ಖಾದಿ ಬಟ್ಟೆ ಇರುತ್ತೆ, ಕಾಟನ್, ಪ್ಯೂರ್ ಕಾಟನ್, ಅದ್ರ ಮೇಲೆ ಒಂದು ಡ್ರಾಪ್ ನೀರು ಹಾಕ್ರಿ, ಹಂಗೆ ಸ್ಪ್ರೆಡ್ ಆಗುತ್ತೆ. ಮಣ್ಣು ಹಾಗೆ ಮರಳು ಮಿಶ್ರಿತ ಇದ್ದಾಗ ಒಂದು ಡ್ರಾಪ್ ನೀರು ಬಿದ್ದಾಗ ಸ್ಪ್ರೆಡ್ ಆಗುತ್ತೆ. ಇದು ಅಂಟು ಮಣ್ಣು ಅಂತ ಹೇಳಿದಾಗ ಏನಾಗುತ್ತೆ, ಅದು ತೊಟ್ಟು ಬೀಳೋ ತೊಟ್ಟೆಲ್ಲ ಮೇಲೆ ನಿಂತ್ಕೋತದೆ, ಭೂಮಿ ಒಳಗಡೆ ಇಳಿಯಕ್ಕೆ ಲೇಟ್ ಆಗುತ್ತೆ. ಆಮೇಲೆ ಇವತ್ತು ಕೊಡುವಂಥ ಕರೆಂಟಿನ ಪರಿಸ್ಥಿತಿ ಇದೆಯಲ್ಲ, ನಿಮಗೆ ಆಗಾಗ ಪವರ್ ಕಟ್ ಆಗುತ್ತಲ್ಲ, ನೀವು ಪರ್ ಅವರ್ ಇಷ್ಟು ಅಂತ ಹೋಗುತ್ತೆ ಲೀಟ್ರ್ ಅದು. ಸೊ ಇಷ್ಟು ಲೀಟ್ರ್ಗಳು ಬೇಕು ಅಂತಂದರೆ ಅಷ್ಟೊತ್ತು ಕರೆಂಟ್ ಇರಬೇಕಲ್ಲಿ. ಕರೆಂಟ್ ಇಲ್ಲಾಂದರೆ ಜನ್ರೇಟರ್ ಹಾಕಬೇಕು, ಇಲ್ಲಾಂದರೆ ಸೋಲಾರ್ ಹಾಕಬೇಕು. ಸೋಲಾರ್ ಎನರ್ಜಿಲಿ ಏನಾಗುತ್ತೆ, ಫೋರ್ಸ್ ಜಾಸ್ತಿ ಬರಲ್ಲ. ನೀರು ಇಷ್ಟು kg ಪ್ರೆಷರ್ಗಿದ್ರೇ ಅಷ್ಟು ಲೀಟ್ರ್ ಬರೋದು ಅನ್ನುವಂಥದ್ದು ಲೆಕ್ಕ. ಆರಾಮ್ ಮಾಡ್ಕೊಳ್ಳಿ, ಸೆನ್ಸ್ ಇದೆಲ್ಲ. 1 ಎಕರೆ ಇನ್ನೂ ಶಕ್ತಿ ಇದೆಯಾ 2 ಎಕರೆ, ಅದಕ್ಕೆ ಮೇಲೆ ಭೂಮಿ ತಗೊಂಡು ವ್ಯವಸಾಯ ಮಾಡಿಬಿಡಿ. ಸೊ ಅದಕ್ಕೆ ನೀವೇ ರಾಜರಾಗಿರ್ತೀರ. ಉದ್ಧಾರ ಆಗೋನ್ಗೆ 1-2 ಎಕರೆ, ಹಾಳಾಗೋನ್ಗೆ 100 ಎಕರೆ. ಈಗ ನಮಗೆ ಜಾಯಿಂಟ್ಗಳೆಲ್ಲ ಹೋಗುತ್ತೆ. ನಾನು ಕೆಲಸ ಮಾಡೋ ನೋಡ ಹೆದರ್ಕೊಂಡ್ಬಿಡ್ತೀರಾ ನೀವು. ಅದನ್ನೇ ಕೇಳಕ್ ಬಂದ ಈಗ ಪ್ರಶ್ನೆ. ಆಕ್ಟರ್ ವಿನೋದ್ ರಾಜ್ಕುಮಾರ್ ಆಗಿದ್ದವರು ವ್ಯವಸಾಯ ಫಾರ್ಮರ್ ಆಗಿದೆ. ಹೆಂಗಣ ಈ ಒಂದು ಟ್ರಾನ್ಸ್ಫಾರ್ಮರ್ ಚೇಂಜ್ ಯಾಕಣ ಹಿಂಗೆ? ಅಮ್ಮನೇ ಟ್ರಾನ್ಸ್ಫಾರ್ಮೇಶನ್ ಅಮ್ಮ. ಇದು ನೀನು ರೈತನೇ ಆಗಬೇಕು, ಈ ರೀತಿನೇ ಬೆಳಿಬೇಕು. ನಾನು ಕೇಳಿರೋ ಪ್ರಕಾರ ಒಂದ್ಸಲ ಅಮ್ಮ ನನಗೊಂದು ಹಣ್ಣು ಕಿತ್ಕೊಟ್ಟಿದ್ರು. ನಿಮ್ಮ ಮನೆ ಮುಂದೆನೆ ಒಂದು ಚಿಕ್ಕ ಸಕ್ಕರೆ ಇದ್ದಂಗೆ ಇತ್ತಣ. ಏನ್ ಅದು ಹೆಂಗಣ ಈ ಐಡಿಯಾಗಳು? ಇಲ್ಲ, ಅಮ್ಮ ಹುಡುಕಿ ತಗೊಂಬರೋದು, ಆಮೇಲೆ ಅದನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದು, ಅದು ಕೊಡುವಂಥ ಗೊಬ್ಬರ, ಬಿಡುವಂಥ ನೀರು, ಅದು ಹೊಡಿಯೋಂಥ ಔಷಧಿ. ಅದಕ್ಕೆ ಕಾಯಿಲೆ ಆಗಿದೆ ಅಂತ ತಕ್ಷಣ ನಾವು ಇದು ಮಾಡ್ತಾನೆ ಇರ್ತೀವಿ. ನಂಗೆ ಸುತ್ತ ಇದೀವಲ್ವಾ, ಆ ಗಿಡಗಳು ಎಷ್ಟು ರೆಸ್ಪಾಂಡ್ ಆಗ್ತವೆ ನೋಡ್ರಿ. ಹೌದು, ಅವೆಲ್ಲದಕ್ಕೂ ಜೀವ ಇದೆ, ಮನುಷ್ಯನ ಜೊತೆ ಒಡನಾಟ ಇದೆ. ಅವಕ್ಕೆ ಹೈಲೈಟ್ ನಿಮಗೆ. ಇನ್ನೊಂದಷ್ಟು ತಂದೆ ತಾಯಂದಿರು ಇಲ್ಲೂ ಕೂತಿದ್ದಾರೆ. ಕೆಲವೊಂದ್ಸಲ ನಿಮ್ಮ ತಾಯಿಯ ಬಾಂಡಿಂಗ್ ನೋಡ್ಬಿಟ್ಟು ನನಗೂ ನಮ್ಮಮ್ಮ ಮೂತಿ ತಿವಿದಿದ್ದು ಇದೆ. ನೋಡ್ಕೊಳ್ಳೋ ವಿನೋದ್ ರಾಜ್ಕುಮಾರ್ ನೋಡಿ ಹಿಂಗ್ ಅವ್ರ ಅಮ್ಮನ ನೋಡ್ಕೊಳ್ತಾರೆ. ಇನ್ನು ಯೋಗ್ಯತೆ ಒಂದಿನ ಚೆನ್ನಾಗಿದೆಯನಮ್ಮ ಅಂತ ಫೋನ್ ಮಾಡಿ ಕೇಳ್ತಾ ಅಂತ ಬೈದಿದ್ದು ಇದೆ. ನಾನು ಇದನ್ನ ಲಾಸ್ಟ್ ಇಂಟರ್ವ್ಯೂಲ್ಲೂ ಹೇಳಿ, ಒಂದೇ ಒಂದು ಸತ್ಯವಾದ ಮಾತು, ದೇವ್ರು ನಮ್ಮನ್ನು ಹೆತ್ತಿಲ್ಲ, ತಾಯಿ ನಮ್ಮನ್ನು ಹೆತ್ತಲು. ಆಯ್ತಾ? ಹೇಳ್ತೀನಿ, ಸಮಾಜ ಒಂದು ಕಡೆ ಮಾತಾಡೋ ಮಾತು, ಅದಕ್ಕೆ ಸರಿಯಾಗಿ ಮನೆಯಲ್ಲಿ ನೀನು ಹಾಗೆ ನಡ್ಕೋಬಾರ್ದು, ಹೀಗೆ ನಡ್ಕೋಬಾರ್ದು ಅಂತ ಹೇಳಿದಾಗ, ಅದೇ ಅಪ್ಪ ಅಮ್ಮನಿಗೆ ನೀನು ಸಾಚಾನ ಅಂತ ಕೇಳಿದಾಗ ಆ ಹೃದಯ ಎಷ್ಟ್ರೀ ನೋವಾಗಿರುತ್ತೆ. ನಾನು ಭಾರಿ ಉತ್ತಮ ಅಂತ ನಾನು ಹೇಳ್ಕೊಳಕ್ಕೆ ಬರಲಿಲ್ಲ. ನಮ್ಮ ಅಮ್ಮನ್ನ ಕೂಡ ನಾನು ಬೈದಿದ್ದೀನಿ. ನಿನಗೆ ಬುದ್ಧಿ ಇದೆಯಾ, ನನಗೆ ಎಷ್ಟು ಕಷ್ಟ ಆಗ್ತಾ ಇದೆ ಗೊತ್ತಾ ಅಂತ ಈ ಥರ ಎಲ್ಲ ಮಾತಾಡಿದ್ದೀನಿ ನಾನು. ಐ ಫೀಲ್ ಫಾರ್ ಇಟ್. ಪ್ರತಿ ಮನುಷ್ಯನು ಭೂಮಿನಲ್ಲಿ ಅದರ ಕಷ್ಟ ನೋಡಿ. ಇವತ್ತು ನಾನೇನು ಮಾಡಿದೆ ಅಂತ, ನೀನು ಏನು ಮಾಡಿದೆ ಅಂತ ನಿನಗೆ ಗೊತ್ತಿಲ್ವಾ? ನಾನೇನು ಮಾಡಿದೆ ನನಗೆ ಗೊತ್ತಿಲ್ವಾ? ಸರಿ ಮಾಡ್ಕೊಳ್ಳೋ ನೀನೇನೆ. ನೀನು ಯಾಕೆ ನಾನೇನು ಮಾಡಿದೆ ಅಂತ ಕೇಳ್ತೀಯ? ಅಷ್ಟು ನಿನಗೆ ತಲೆ ಕೆಟ್ಟೋಯ್ತು ಅಂದರೆ ಗೋಡೆಗೆ ತಲೆ ಜಜ್ಕೊಂಡು ನೋಡು, ನೆಟ್ಗಾಗತ್ತೆ. ಈ ನೋವು ಯಾಕಾಯ್ತಪ್ಪ ಅಂತ, ಹೌದು ನಾನು ಯಾರಿಗೋ ನೋವು ಕೊಟ್ಟಿದ್ದೀನಿ, ಅದಕ್ಕೆ ಆಯ್ತು, ಅದಕ್ಕೆ ನಾನು ತಲೆ ಗುದ್ಕೊಂಡೆ ಗೋಡೆಗೆ ತಲೆ ಗುದ್ದೆ ಅದು ಬರುತ್ತೆ. ಅದು ಅರ್ಧಕ್ತಾ ಇದ್ರೆ ನಿಮಗೆ. ಹಾಗಾಗಿ ಆ ತಂದೆ ತಾಯಿಗೆ ನಾವು ಮಾತಾಡಿರುವಂಥ ಎದುರು ಮಾತು, ಅವ್ರ ಮೇಲೆ ಕೈ ಮಾಡ್ತೀನಿ ಅನ್ನುವಂಥ ಮಟ್ಟಕ್ಕೆ ನಾವು ಹೋಗಿರೋದು.
ಇವತ್ತು ನಮ್ಮ ಜೀವನನ ನಮಗೆ ಅದು ಏನು ಮಾಡಿದೆ ಅನ್ನುವಂಥದ್ದು ಪಾಠಾಪಾಠಿ. ಇದರಲ್ಲಿ ಶ್ರೀಮಂತ ಅಲ್ಲ, ಬಡವ ಅಲ್ಲ, ಹೆಸರುವಾಸಿಯವನಲ್ಲ, ಯಾವನೇ ಸಾಧು ಸಂತನೇ ಆಗಲಿ ಹುಟ್ಟಿರೋದು ತಾಯಿಗೇನೆ. ಆಮೇಲೆ ನೀನು ಸಾಧು ಆಗ್ತೀಯ, ಸಂತನ ಆಗ್ಬಿಡ್ತೀಯ, ಏನು ದೊಡ್ಡದಿರಲಿ. ಎಷ್ಟು ದೊಡ್ಡ ಸಂತನಾದರೂ ನಿನ್ನ ತಾಯಿನ ನೆನೆಸ್ಕೊಳ್ಳಿಲ್ಲ ಅಂದರೆ ನೀನು ಸಂತನಾಗಿ ಏನು ಪ್ರಯೋಜನ? ಅಣ್ಣ, ಅಮ್ಮನ ಮುಂದೆನೇ ನಿಂತಿದ್ದೀವಿ. ಈಗ ನಿಮ್ಮ ಅಮ್ಮನೇ ಕೇಳ್ತಿದ್ದಾರೆ ಅಂತ ಅನ್ಕೊಳ್ಳಿ. ಲಾಸ್ಟ್ ನಾನೊಂದು ವಿಡಿಯೋ ನೋಡಿದ್ದೆ ಅಣ್ಣ, ಅಮ್ಮನ ಒಂದು ವೀಲ್ ಚೇರ್ ಮೇಲೆ ಕೂರಿಸಿ ಅಮ್ಮನ ಹತ್ರ ಹೋಗಿ ಒಂದು ಹಾಡು ಹಾಡಿದ್ರಿ. ಅದೊಂದು ಹಾಡ್ಬೋದಾ? ಅಯ್ಯೋ ಅಯ್ಯೋ ದೇವ್ರೆ, ಮದುವೆ ಮಾಡಿ ನೋಡಿ ಚಿತ್ರದದು. ಕ್ಷೀರಸಾಗರದಲ್ಲಿಯ ಬೆಳ್ಳಿ ಮಂಚವನಿರಿಸಿ ಹುಣ್ಣಿಮೆ ತಂಬೆಳಕ ಹಾಸಿಗೆ ಹಾಸಿ ಒಲವು ತುಂಬಿದ ಕಣ್ಣ ಪನ್ನೀರ ಸೂಸಿ ಕಾದಿಹಳು ಸೇವಿಸಲು ಪದುಮಾವತಿ ಅರಸಿ ವೆಂಕಟಾಚಲವಾಸ ಹೇ ಶ್ರೀನಿವಾಸ ಸದ್ದು ಮಾಡದೆ ನೀನು ನಿದುರೆ ಮಾಡಿ. ಈ ಪ್ಲಾನಿಂಗು ಕ್ಲೀನಾಗಿ ಒಂದು ಸ್ಮಾರಕ, ಅಲ್ಲಿ ಕ್ಲೀನಾಗಿ ಒಂದು ಅವ್ರ ಗಿಡಗಳಂದ್ರೆ ಪ್ರಾಣ, ಅದನ್ನೇ ಹತ್ತಿರ ಹಾಕಿದ್ದೀರಿ, ಅಲ್ಲೂ ಗಿಡಗಳನ್ನೇ ಇಟ್ಟಿದ್ದೀರಿ. ಈ ಒಂದು ಐಡಿಯಾ ಹೆಂಗಣ ಇದು? ಇಲ್ಲ ರೀ, ಅವರು ಪ್ರತಿಯೊಂದು ಹೂ, ಕಾಡಲ್ಲಿ ಬೆಳೆದಿರೋ ಹೂವನ್ನು ಕೂಡ ನೋಡಿ ಆ ಕಟ್ಟಿಂಗ್ಸು, ಕಾಡು ಕಟ್ಟಿಂಗ್ಸನ್ನೇ ತೊಗೊಂಬಂದು ಹಾಕಿದ್ದಾರೆ. ಅದಾയത് ಆಶ್ಚರ್ಯ ಆಗುತ್ತೆ ಒಂದೊಂದ್ಸರಿ ನೆನೆಸ್ಕೊಂಡ್ಬಿಟ್ರೆ. ಒಳ್ಳೆ ಮಳೆ ಟೈಮಲ್ಲಿ ಸಕಲೇಶ್ಪುರ ಲೆಫ್ಟ್ ಸೈಡು ಆರ್ನಮೆಂಟಲ್ ಪ್ಲ್ಯಾಂಟ್ಸು, ಆಮೇಲೆ ಇಂಟೀರಿಯರ್ ಪ್ಲ್ಯಾಂಟ್ಸು ನ್ಯಾಚುರಲ್ ಆಗಿರುತ್ತೆ. ಅಲ್ಲಿ ಜಿಗಣೆ ಬೇರೆ ಇರುತ್ತೆ. ಅಂಥದ್ರಲ್ಲಿ ಸ್ಲೋಪ್ ಜಾರದ್ರೂ ಪರವಾಗಿ ನಾವು ಹತ್ಕೊಂಡು ಹೋಗಿ ಕಿತ್ಕೊಂಡು ಬಂದು ಅದನ್ನು ಪ್ಲಾಸ್ಟಿಕ್ ಅವರು ತೊಗೊಂಬಂದು ಇಲ್ಲಿ ಬೆಳೆಸಿದ್ದಾರೆ ನನ್ನ ತಾಯಿಗಳು. ಅಷ್ಟು ಹುಚ್ಚು ಅದ್ರ ಮೇಲೆ. ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ, ಬೊಟಾನಿಕಲ್ ನೇಮು ತುಂಬ ಇರುತ್ತೆ ಒಂದೊಂದಕ್ಕೆ ಇಂಡೋರ್ ಪ್ಲ್ಯಾಂಟ್ಸ್ಗೆ. ಒಟ್ಟು 30,000 ಕೋಟಿಯಷ್ಟು ಇಂಡೋರ್ ಪ್ಲ್ಯಾಂಟ್ ಗಿಡಗಳು ನಮ್ಮ ಭಾರತದ ಭೂಮಿನಲ್ಲಿದೆ. ಅದು ಕೂಡ ನಮ್ಮ GDPಗೆ ಆ್ಯಡ್ ಮಾಡ್ತಾ ಇದೆ. ಅಷ್ಟು ಜನಕ್ಕೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಹಾರ್ಟಿಕಲ್ಚರ್ ಮಿನಿಸ್ಟರ್ಸು, ಅಗ್ರಿಕಲ್ಚರ್ ಮಿನಿಸ್ಟರ್ಸು, ದಯವಿಟ್ಟು ನನ್ನ ಒಂದು ಸಣ್ಣ ಮಾತು, ನನಗೇನು ಗೊತ್ತಿಲ್ಲ ಅಂತಲೇ ನಾನು ಮಾತಾಡ್ತಾ ಇದ್ದೀನಿ, ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಇವತ್ತು ಹೈಬ್ರಿಡ್ ಅನ್ನುವಂಥದ್ದನ್ನ ಸ್ವಲ್ಪ ತೆಗೆದುಬಿಟ್ಟು ಹೈಬ್ರಿಡ್ ತಳಿ ಅನ್ನೋದ್ರ ಬದಲು ಜಾಸ್ತಿ ಇಳುವರಿ ಬಿಡ್ತಕ್ಕಂಥ ತಳಿ. ಅಂದರೆ ಇದಕ್ಕೇನು ವ್ಯತ್ಯಾಸ ಅಂತಂದರೆ, ಇದು ನೀವು ಕಸಿ ಮಾಡಿ ಮಾಡ್ತೀರಾ, ಇದು ಹಾಗಲ್ಲ. ಈಗ ಭತ್ತದ ಬಿತ್ತನೆ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಅದು ಸೀಡ್ ಬಿದ್ದ ತಕ್ಷಣ ಅದ್ರ ಬಿತ್ತನೆ ನೀವೇ ರೆಡಿ ಮಾಡ್ಕೋಬೋದು. ಸೊ ಆ ಥರದ್ದು ಕಡಿಮೆ ಅವಧಿನಲ್ಲಿ ಬೇಸಿಗೆ ಕಾಲದಲ್ಲಿ ಬರುವಂಥದ್ದನ್ನು ಕೂಡ ನೀವು ಜನಗಳಿಗೆ ಕೊಡಬೇಕಾದ್ದು ನಿಮ್ಮ ಕರ್ತವ್ಯ. ಹೆಬ್ಬಾಳಲ್ಲಿ ಕರ್ನಾಟಕದ ಬೀಜ ಭವನ ಅಂತಂದಿದೆ. ಈಗ ಎಷ್ಟು ನೀವು ಅದರಲ್ಲಿ ಕಂಡಿಡ್ದಿದ್ದೀರಾ? ಯಾರ ಬಾಯಿನಲ್ಲಿ ಹೇಳ್ತಾರೆ ಭೂಮಿನ ಸರಿ ಮಾಡಬೇಕು, ಒಬ್ಬರ ಹತ್ರ ಕಾಸಿರುತ್ತೆ ಗೊಬ್ಬರ ಕೊಂಡ್ಕೊಳ್ಳೋಕ್ಕೆ, ಇನ್ನೊಬ್ಬರ ಹತ್ರ ಕಾಸಿರಲ್ಲ. ವರ್ಮಿ ಕಾಂಪೋಸ್ಟ್ ಮಾಡಿ ಕಸ ಹಾಕಿ ಕೆಮ್ಮಣ್ಣು ಹಾಕಿ ತಿರುಗಿ ಕಸ ಹಾಕಿ ಕೆಮ್ಮಣ್ಣು ಹಾಕಿ ಮೇಲೆ ಮುಚ್ಚಿ ನೀರು ಬಿಟ್ಬಿಟ್ಟು ಪ್ಲಾಸ್ಟಿಕಲ್ಲಿ ಟೈಟ್ ಮಾಡಿಬಿಟ್ರಿ, ಒಂದು ತಿಂಗಳೆಲ್ಲ ಗೊಬ್ಬರ ಉಪಯೋಗಿಸ್ಕೊ. ಯಾವುದಕ್ಕೂ ಟೈಮ್ ಇಲ್ಲದೆ ಇರೋ ಪರಿಸ್ಥಿತಿ ಇದೆ. ಹಾಗೆ ಗ್ರೀನ್ ಮ್ಯಾನ್ಯೂರು, ಗ್ಲೈರಿಸಿಡಿಯ ಗಿಡ ಹಾಕಿರಿ, ಹಬ್ಸಣಬು ಹಾಕಿರಿ, ಅವ್ರಿ ಗಿಡ ಹಾಕಿರಿ, ಅದು ಬೆಳೆದ ಮೇಲೆ ಅದನ್ನ ಮಲ್ಚ್ ಮಾಡಿಬಿಡ್ರಿ ಭೂಮಿಯೊಳಗೆ ಹೇಳಬೇಕು. ಹೊಂಗೆ ಸೊಪ್ಪು ಉಪಯೋಗಿಸ್ರಿ, ಸೀಬೇವು ಅದನ್ನೆಲ್ಲ ಖಾಲಿ ಮಾಡಿಬಿಟ್ರು, ಹೆಬ್ಬೇವನ್ನು ತಗೊಂಡು ಹಾಕ್ಬಿಟ್ಟು ಇವತ್ತು ನೀಲಗಿರಿದು ಅಪ್ಪ ಅದು ಹೆಬ್ಬೇವು, ಏನೂ ಪ್ರಯೋಜನ ಇಲ್ಲ ಅದು. ಅರ್ಧಕ್ತಾ ಇದೆ. ಅದೇ ಸೀಬೇವು ಬೆಳೆಸ್ರಿ, ಅದು ಬಿದ್ದ ತಕ್ಷಣ ಬೇವಿನ ಹಿಂಡಿ ಮಾಡ್ಕೋಬೋದು ನೀವು. ಅದ್ರ ಬೇವಿನ ಎಣ್ಣೆ ಮಾಡೋದು, ಎಣ್ಣೆಗೂ ಕಾಸು, ಹಿಂಡಿಗೂ ಕಾಸು, ಬೇವಿನ ಮರನೂ ಕಾಸು. ಇದೇನು ಕಾಸು ಇದು? ಹಾಂ, ಮನುಷ್ಯ ಎಲ್ಲಿವರೆಗೂ ಬಂದ್ಬಿಟ್ಟೆ ಅಂತ ಹೇಳಿದ್ರೆ ಮೈ ಕೈ ನೋವಾಗ್ದಿರಾ. ಕರೆಕ್ಟ್. ನನ್ನೂ ಸರಿ ಹೇಳ್ತಾ ಇದ್ದೀನಿ. ಊಟ ಮಾಡಿಬಿಟ್ಟು ನಡೀರಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತೀರಿ. ಯೋಗಾಸನ ಮಾಡಿಬಿಟ್ಟು ಸಾಕು ಅಷ್ಟೇ ಅಂತ ಹೇಳ್ತೇನೆ. ನನಗೂ ಒಂದೊಂದು ಸರಿ ಜೋರಾಗಿ ನಡೆದಾಗ ಇದು ನೋವಾಗುತ್ತೆ. ಮನೆ ಶಿವಣ್ಣವ್ರ ಮನೆಗೆ ಹೋದಾಗ ಅವ್ರು ನಗಿಸ್ಬೇಕು ಅಂತ ನನ್ನ ಪಾಡಿಗೆ ಸುಮ್ಮನೆ ಇವರೆಲ್ಲ ಆಡು ಭಾಷೆನಲ್ಲಿ ಆಮೇಲೆ ಹೇಳ್ತಾರೆ ಅಂದರೆ ಮಾತಾಡಿದೆ. ಅವರು ನಗು ಹೊತ್ಕೊಂಡ್ಬಿಡ್ತು. ಅರೆ ಅವರು ಹೇಳಿದ್ರು, ಇವ್ರು ಯಾರೋ ಹೇಳಿದ್ರು, ನಾನೇ ದುಡಿತಾ ಇರ್ತೀನಿ, ಮಾಡೋಕ್ಕೆ ಹೋಗ್ಬೇಡ, ಸ್ಟ್ರೈನ್ ಮಾಡ್ಕೋಬೇಡ ಅಂತ ಹೇಳಿದ್ರು. ನನಗೀಗ ಏನು ಅನಿಸ್ತಾ ಇದೆ, ವಿದೌಟ್ ಎನಿ ಸ್ಟ್ರೈನ್, ಲಿಟಲ್ ಬಿಟ್ ಆಫ್ ದಟ್ ಸ್ಟ್ರೈನ್ ಆನ್ ದ ಅರ್ತ್, ಭೂಮಿ ನಮ್ಮನ್ನು ಕೊಟ್ಟಿದೆ ನಮಗೆ.
ಗ್ರಾವಿಟಿನಲ್ಲಿ ಹಿಡ್ಕೊಂಡ್ಬಿಟ್ಟಿದೆ ಅಪ್ಪಾಜಿ. ಚಂದ್ರಮಂಡಲದಲ್ಲಿ ತೇಲ್ತಾ ಇರ್ತೀನಿ, ನೀನು ಇಲ್ಲಿ ಮಾತ್ರ ಸ್ಥಿರವಾಗಿ ನಡೀತಾ ಇದೆಯಾ ನೋಡು. ಕರೆಕ್ಟ್. ಹಾಂ ನಿಮ್ಮ ಮಾತಿನ ಅರ್ಥ ಹೆಂಗೆ ಅಂದ್ರೆ ಅಣ್ಣ, ಮನುಷ್ಯ ಯಾವ ಲೆವೆಲ್ಗೆ ಬೆಳಿಬೇಕು ಅಂದ್ರೆ ಅವ್ನ್ ಬೆವರ್ ಹನಿ ಬಂದು ಆ ಹಣೆ ಬರನ ಅಳಿಸ್ಬೇಕಂತೆ, ಆ ಲೆವೆಲ್ಗೆ ಬೆಳಿಬೇಕು ಅಂತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಣ್ಣ? ಅದೇ ಸತ್ಯ. ಎಂತ ಮಾತು ನೀವು ಹೇಳಿರೋದು. ಎಷ್ಟು ಬೆವತ್ತು ಸುರಿದು ಬಿಟ್ಟಿದ್ದೇನೋ ನನ್ನ ಬೆವ್ರ ನೀರಿಗೆ ಭೂಮಿ ಮೇಲೆ. ಅದಕ್ಕೆ ಪ್ರತಿಫಲವಾಗಿ ಅಣ್ಣನ ಒಂದು ತೋಟನೂ ಕೂಡ ನೋಡುವಂಥ ಸಮಯ ಸಿಕ್ಕುತ್ತೆ ನಮಗೆ, ಅವ್ರ ಜೊತೆ ಕಾಲ ಕಳೆಯುವಂಥ ಸಮಯ ಕೂಡ ನಮಗೆ ಸಿಕ್ಕಿದೆ. ಅಣ್ಣ ತುಂಬ ಇನ್ಫಾರ್ಮೇಶನ್ ಕೊಟ್ಟರೆ ತುಂಬ ಥ್ಯಾಂಕ್ಸ್. ಅಷ್ಟೇ ಅಲ್ಲ, ಅದ್ರ ಮಧ್ಯೆ ನಾನು ಹೆಂಗೆ ಕೆಲಸ ಮಾಡ್ತೀನಿ ಇದಕ್ಕೆ ಎಕ್ಸಾಂಪಲ್ ತಗೊಳ್ರಿ. ಯಾರು ಇರ್ತಾ ಇರಲಿಲ್ಲ ಆ ಕಾಲಕ್ಕೆ, ದುಡ್ಡು ಇಲ್ಲ ನಮ್ಮ ಕೈನಲ್ಲಿ ಅಷ್ಟೊಂದು. ಕೆಲಸ ಮಾಡುವಾಗ ಸಂಖ್ಯೆ ತೊಗೊಂಡು ಹಿಂಗೆ ಹೊಡಿಯವೆ, ಕಲ್ಲಿಗೆ ಅಪಾರ ಅಂತ ಹಿಂಗೆ ಹೊಡಿಯವೆ, ಅದು ಎತ್ತಾ ಇಲ್ಲ. ಅದಕ್ಕೆ ಕೋಪ ಮಗನೇ ಹೇಳ್ಬಿಟ್ಟು ಅಲ್ಲಾಡ್ಬಿಡೋದು. ಬೈಕೊಂಡು ಕೆಲಸ ಮಾಡುವೆ, ಭೂಮಿಗೆ ಬೈಕೊಂಡು ಕೆಲಸ ಮಾಡಬೇಕು. ಪ್ರತಿಫಲನೂ ಸಿಕ್ಕಿದೆ ಅಲ್ಲ ಅಣ್ಣ? ಅದು ಪೂರ್ತಿ ಸಿಕ್ಕಿದೆ. ಬೇಳು ನೋಡಿ, ಬೇಳು ಸೊಟ್ಟ ಆರಕ್ಕೋಲ್ ಬಿದ್ದಿರೋದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ವಿನೋದ್ ರಾಜ್ಕುಮಾರ್ ಅವರು ಅವರ ತೋಟವನ್ನು ಮಾಡಿದ್ದಾರೆ, ಹೇಗೆಲ್ಲ ಪ್ಲಾನ್ ಮಾಡಿದ್ದಾರೆ, ಅವ್ರ ಸ್ಮಾರಕದ ಬಗ್ಗೆ ಕೂಡ ಮಾತಾಡಿದ್ರು, ಅವ್ರ ತಾಯಿ ಬಗ್ಗೆ ತುಂಬಾ ಹಚ್ಕೊಂಡು ಅವ್ರು ಮಾತಾಡಿದ್ದಾರೆ. ಸೊ ನನಗೆ ಗೊತ್ತಿಲ್ಲ ಆ ತಾಯಿನ ನನ್ನ ಮೇಲೆ ಬಂದು ಮಾತಾಡ್ಸಿದ್ರೇನೋ ನನಗೂ ಗೊತ್ತಿಲ್ಲ, ಅಷ್ಟು ಅದ್ಭುತವಾಗಿ ಬಂದಿದೆ ಈ ಕಾರ್ಯಕ್ರಮ ಅಂತಲೂ ಹೇಳ್ಬೋದು. ಸೊ ನೋಡ್ತಾ ಇರಿ. ಸೈನಿಂಗ್ ಆಫ್, ಫ್ರೀಡಮ್ ಆ್ಯಪ್. ಥ್ಯಾಂಕ್ ಯು.